ಇಟ್ಕೊ ಸ್ಟೆಪ್ಸ್. ಆ ಜಾಗದ ಮಹಿಮೆ ಏನು? ಎಲ್ಲರೂ ಇವತ್ತು 25th ಡಿಸೆಂಬರ್ 2025. ಚಿಕ್ಕದೊಂದು ಶಾರ್ಟ್ ಟ್ರಿಪ್ ಟು 1 day 2 days ಟ್ರಿಪ್ ಹೋಗೋಣ ಅಂತ ಇಲ್ಲೇ ಬೆಂಗಳೂರು ಹತ್ರ, ತುಮಕೂರು ಹತ್ರ. ಅದಕ್ಕೆ ಹೊರಟಿದ್ದೀವಿ ಈಗ. ಲೆಟ್ಸ್ ಕಂಟಿನ್ಯೂ ವಿತ್ ದ ಜರ್ನಿ. ಎಲ್ಲ ಪ್ಯಾಕಿಂಗ್ ಲಾಸ್ಟ್ ಮೂಮೆಂಟೇ ಆಗಿತ್ತು. ನಿನ್ನೆ ತನಕ ಆಫೀಸ್ ಇತ್ತು. ಆಫೀಸಿಂದ ಬಂದ ಮೇಲೆ ರಾತ್ರಿ ಎಲ್ಲ ಪ್ಯಾಕಿಂಗ್ ಶುರು ಆಯಿತು. ನಮ್ಮದೇ ಆದರೆ ಚಿಂತೆ ಇಲ್ಲ, ಮಗುನ ಕರ್ಕೊಂಡು ಹೋಗುವಾಗ ಎಲ್ಲ 1 day ಆದರೂ ಸರಿ 1 week ಆದರೂ ಸರಿ ಅಷ್ಟೇ ಎಲ್ಲ ಪ್ಯಾಕಿಂಗ್ ಮಾಡಬೇಕಾಗತ್ತೆ. ಥಿಂಗ್ಸ್ ಎಲ್ಲ ಅವಳಿಗೆ ಬೇಕಾದದ್ದು, ಫುಡ್ ಆಗಿರಲಿ, ಡ್ರೆಸ್ಸಸ್ ಆಗಿರಲಿ, ಡೈಪರ್ಸ್ ಎಲ್ಲ ನೋಡ್ಕೊಂಡು ಮಾಡುವಾಗ ಟೈಮ್ ಆಯಿತು. ಎಲ್ಲ ಪಟ ಆಯಿತು. ಇದರಿಂದ ಇವತ್ತು ಬೆಳಗ್ಗೆನೂ ಪ್ಯಾಕಿಂಗ್ ಕಂಟಿನ್ಯೂ ಆಯಿತು. ಫಾಸ್ಟ್ ಹೊರಟುಬಿಟ್ಟದ. ಅದರಿಂದ ಏನು ಚೆನ್ನಾಗಿ ಹಾಗೆ ಸ್ವಲ್ಪ ಲೇಟ್ ಆಯ್ತು. ಈಗ 9:52. ಫಸ್ಟ್ ನಮ್ದು ಸ್ಟಾಪ್ ಟೆಂಪಲ್ ಇದೆ. ಯಾವ ಟೆಂಪಲ್? ವೆಂಕಟೇಶ್ವರ ಟೆಂಪಲ್, ತುಮಕೂರು ಹತ್ರ. ಸೊ ಅಲ್ಲಿ 12:30ಗೆ ಕ್ಲೋಸ್ ಅಂತ ಇದೆ. ಈಗ 9:52. ಸೊ ಬೇಗ ರೀಚ್ ಆಗಿ ದೇವ್ರದ್ದು ದರ್ಶನ ಮಾಡಿ ಮತ್ತೆ ಹೋಗ್ಬೇಕು. ಗೈಸ್, ಇದು ಗಾರ್ಬೇಜ್ ಅನ್ನೆಲ್ಲ ಕಂಪ್ರೆಸ್ ಮಾಡಿ ಹೇಗೆ ತಗೊಂಡು ಹೋಗ್ತಾರೆ ಲಾರಿಯಲ್ಲಿ. ನಾನು ಫಸ್ಟ್ ಟೈಮ್ ನೋಡೋದು ಇದು. ಹೀಗೆ ಮಾಡೋದಂತ ಗೊತ್ತಿರಲಿಲ್ಲ. ಅದಕ್ಕೆ ನಿಮಗೂ ಸ್ಪೇಸ್ ಸೇವ್ ಆಗುತ್ತೆ. ನಿಮಗೂ ಫುಲ್ ಟ್ರಾಫಿಕ್ ಇದೆ. ಮೋಸ್ಟ್ಲಿ ಕ್ರಿಸ್ಮಸ್ ಡೇ ಇರೋ ಕಾರಣ ಈ ಏನಿದು ಯಾವ ರೋಡು ಮತ್ತೆ ನೈಸ್ ರೋಡಲ್ಲೇ ಲೈಕ್ ಫಾಸ್ಟ್ ಆಗಲಿ ಅಂತ ಬಂದ್ವಿ. ಬಟ್ ಇಲ್ಲೇ ತುಂಬ ಟ್ರಾಫಿಕ್ ಇದೆ. ತೋರಿಸ್ತೀನಿ ನೋಡಿ. ಫುಲ್ ಟ್ರಾಫಿಕ್ ಇದೆ. ಆಗದಿಂದಲೂ ಇದೇ ರೋಡಲ್ಲಿ ಇದ್ದೀವಿ ನಾವು. ಸೌಂಡ್ ಬರ್ತಿದೆ ಅಲ್ಲ ತುಂಬಾ. ಹೌದಾ? ಸೈಲೆನ್ಸರ್. ಫೈನಲಿ ಟೆಂಪಲ್ ರೀಚ್ ಆದ್ವಿ. ಬಟ್ ದೇರ್ ವಾಸ್ ಲಿಟಲ್ ಬಿಟ್ ಚೇಂಜ್ ಆಫ್ ಪ್ಲಾನ್ಸ್. ಏನಂದ್ರೆ ನಾವು ಫಸ್ಟ್ ಯಾವ ಟೆಂಪಲ್ಗೆ ವೆಂಕಟೇಶ್ವರ ಟೆಂಪಲ್ಗೆ ಹೋಗುವ ಅಂತ ಎಣಿಸ್ಕೊಂಡಿದ್ದು. ಬಟ್ ಅದು 12:30ಗೆ ಕ್ಲೋಸ್. ಈಗ ನಾವು 12:45 ಆಗಿದೆ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ತುಮಕೂರು ಹೈವೇ ಆಗಲಿ, ಅಲ್ಲಿ ನೈಸ್ ರೋಡ್ ಆಗಲಿ, ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಈಗ ನಾವು ಇಲ್ಲಿ ಶ್ರೀ ಚೆನ್ನಕೇಶ್ವರ ಸ್ವಾಮಿ, ಕೈದಾಳ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಲಂಚಿಗೆ ಹೋಗ್ತೀವಿ. ಇಲ್ಲಿ ಟೆಂಪಲ್ ಹತ್ರ ಎಲ್ಲ ತುಂಬ ಪೀಸ್ಫುಲ್ ಆಗಿ ಸಿರೀನ್ ಆಗಿ ಇದೆ. ಒಳ್ಳೆ ಟ್ರೀಸ್ ಎಲ್ಲ ಕವರ್ಡ್ ಆಗಿದೆ ನೋಡಿ. ಸೊ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಬರೋಕ್ಕೆ. 1000 years old ಟೆಂಪಲ್ ಇದು. ಊಟಕ್ಕೆ ಬಂದಿದ್ದೀವಿ ವಿಲಾಸಿ ಡಿಲೈಟ್ ಅಂತ. ಇದು ನಮ್ಮ ರೂಮು. ಇಲ್ಲಿ ಸಿಟಿಯಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಪೃಥ್ವಿ ಪ್ಯಾರಡೈಸ್ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ವಾಶ್ರೂಮು.
ನಾಮದ ಚೆಲುಮೆ ಡಿಯರ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಅದೆಲ್ಲ ನೋಡಿ ಆಯಿತು. ಮತ್ತು ಇಲ್ಲೊಂದು ಜಾಗ ಅದೇನಂದರೆ ಇಲ್ಲಿ ಕಾಣುತ್ತೆ ನೋಡಿ ಹಿಂದೆ. ಅದೇನಂದರೆ ರಾಮ ಬಾಣ ಬಿಟ್ಟಾಗ ಒಂದು ಬಾಣ ಇಲ್ಲಿ ಬಿದ್ದು ಅದು ಹೋಲಾಗಿ ಅದೀಗ ನೀರು ಉತ್ಪತ್ತಿಯಾಗಿ ಕಂಟಿನ್ಯೂಸ್ ಯಾವಾಗಲೂ ನೀರು ಹರಿತಾ ಇರತ್ತೆ. ಸೊ ಅದು ಜಾಗ ಅಂತ ಎಲ್ಲರೂ ಒಂದು ಪ್ಲೇಸ್ ಮಾಡಿದ್ದಾರೆ. ಅಲ್ಲಿ ನೋಡಿ ಕಾಣುತ್ತೆ. ಅಲ್ಲಿ ಎಲ್ಲ ತೀರ್ಥದಾಗಿ ನೀರು ಅರ್ಪಿಸಿ ಇಲ್ಲಿ ಒಂದು ಪ್ಲೇಸಿಗೆ ಬಂದಿದ್ದೀವಿ. ನೋಡೋಣ ಏನಂತ. ಆ ಜಾಗದ ಮಹಿಮೆ ಏನು? ರಾಮ ನೀರು ಬೇಕು ಅಂದಾಗ ಬಾಣ ಹೊಡೆದು ಕಲ್ಲಿಂದ ನೀರು ತೆಗ್ದಿರೋ ಜಾಗ. ಅದು ಇವಾಗವರೆಗೂ ನೀರು ನಿಲ್ತೇ ಇಲ್ಲ, ಬರ್ತಾನೆ ಇದೆ. ಓಕೆ. ಆ ಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಹಿಂದೆಗಡೆ ಬ್ಲ್ಯಾಕ್ ಕಲರ್ ಕಲ್ಲು. ನಾಮದ ಚೆಲುಮೆ ಆಯಿತು. ಈಗ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಈಗ ಇಲ್ಲಿ ಅದು ದೇವರಾಯನ ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಗಳಿಗೆಲ್ಲ ಇಲ್ಲಿ ಡಿಯರ್ ಎಲ್ಲ ತೋರಿಸಿ, ಜಾಸ್ತಿ ಮಂಕೀಸು ಇತ್ತು ಡಿಯರ್ ಪಾರ್ಕಲ್ಲಿ. ಫುಲ್ ಎಕ್ಸೈಟ್ ಆಯಿತು. ರೋಡ್ ಮತ್ತು ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ನಂಗಂತೂ ತುಂಬ ಖುಷಿ ಆಯಿತು ಇದನ್ನು ನೋಡಿ. ತುಂಬ ಪೀಸ್ಫುಲ್ ಆಗಿದೆ ಈ ರೋಡ್ ಅಂತೂ. ಟುವರ್ಡ್ಸ್ ದೇವರಾಯನ ದುರ್ಗ ಆಗಲಿ, ಆ ನಾಮದ ಚೆಲುಮೆ ಆಗಲಿ, ತುಂಬ ಚೆನ್ನಾಗಿದೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಆಯಿತು. ಇನ್ನು ಮೇಲೆ ಯೋಗ ನರಸಿಂಹಸ್ವಾಮಿಗೆ ಹೋಗಕ್ಕೆ ದಾರಿ ಇದೆ, ಬಟ್ ಅಲ್ಲಿ 5:30ಗೆ ಕ್ಲೋಸ್ ಆಗಿಬಿಡುತ್ತೆ. ಆದ್ರಿಂದ ಅಲ್ಲಿ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ರೀಚ್ ಆಗುವಾಗನೇ ಐ ಥಿಂಕ್ 5:30 ಕ್ರಾಸ್ ಆಗಿತ್ತು. ಸೊ ಈಗ ವಾಪಸ್ ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಿಗೆ ಹೋಗಿ ಮಗಳಿಗೆ ಸಂಜೆ ಸ್ನಾನ ಮಾಡಿಸಿ ಮತ್ತೆ ತಿನ್ನಿಸಿ ಅವಳನ್ನು ನಾವು ರಾತ್ರಿ ಡಿನ್ನರ್ ಮಾಡಿ ಅವಳನ್ನು ಮತ್ತೆ ಮಲಗಿಸ್ತೀವಿ ಅಷ್ಟೇ. ಸೊ ನಿನ್ನೆ ನಮಗೆ ಬಂದು ಫುಲ್ ಟಯರ್ಡ್ ಆಗಿತ್ತು. ಆ ದೇವರಾಯನ ದುರ್ಗ ಹೋದ್ಮೇಲೆ ನಾವು ಮನೆಗೆ ಬಂದು ಮಗಳಿಗೆಲ್ಲ ಊಟ ಮಾಡಿಸ್ಕೊಂಡು, ಅವಳು ಫುಲ್ ಡೇ ಟೈಮಲ್ಲಿ ಮಲಗಿರ್ಲಿಲ್ಲಲ್ಲ, ಅವಳಂತೂ ಫುಲ್ ಟಯರ್ಡ್ ಆಗಿದ್ಲು. ಅದಕ್ಕೋಸ್ಕರ ಮಲಗಿಸ್ಬಿಟ್ಟೆ. 8:30ಗೆ ಎಲ್ಲ ಮಲಗಿಬಿಟ್ಲು. ಅದಕ್ಕಿಂತ ಮುಂಚೆ ನಾವು ಹೋಗಿ ಹತ್ತಿರದಲ್ಲೇ ಎಲ್ಲ ಊಟ ಮಾಡಿಕೊಂಡು ಬಂದು ಫುಲ್ ಟಯರ್ಡ್ ಎಕ್ಸಾಸ್ಟ್ ಆಗಿತ್ತಲ್ಲ, ಮಲಗಿಬಿಟ್ವಿ. ಅದರಿಂದ ಏನು ರೂಮಿಗೆ ಬಂದ ಮೇಲೆ ವ್ಲಾಗೆ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ಪ್ಲ್ಯಾನ್ಸ್ ಏನಂದರೆ, ಆಸ್ ಪರ್ ದ ಪ್ಲ್ಯಾನ್ಸ್, ಇವತ್ತು ಫಸ್ಟ್ ಈಗ ತಿನ್ಕೊಂಡು ಒಂದು ಹೋಟೆಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಮಂದಾರಗಿರಿ ಹಿಲ್ ಹೋಗೋದು. ಮಂದಾರಗಿರಿ ಪ್ಲಸ್ ಅಲ್ಲೇ ಹತ್ತಿರದಲ್ಲಿ ಮೈದಾಳ ಲೇಕ್ ಇದೆ, ಅಲ್ಲಿಗೆ ಹೋಗೋದಂತ ಪ್ಲ್ಯಾನ್ಸ್. ಸೊ ಹೇಗೆಲ್ಲ ಆಗತ್ತೆ ನೋಡೋಣ ಬನ್ನಿ. ರೂಮ್ ಹೊರಗೆ ನೋಡಿ ಹೇಗೆ ವ್ಯೂ ಇದೆ ಅಂತ. ಎಲ್ಲಿದೆ ಬ್ರೇಕ್ಫಾಸ್ಟ್ ಫ್ರೀ ಸರ್ವಿಸ್ ಇದೆ. ಈಗ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟು. ಇನ್ನೊಂದೇನೆಂದರೆ, ಥ್ಯಾಂಕ್ಫುಲಿ ನಾವು ತುಮಕೂರಿಗೆ ಬಂದದ್ರಿಂದ ಬಚಾವಾದ್ವಿ. ಏನಂದರೆ ನಮಗೆ 2 ಪ್ಲ್ಯಾನ್ಸ್ ಇತ್ತು. ಒಂದು ತುಮಕೂರು ಹೋಗೋದು, ಇಲ್ಲ ಚಿಕ್ಕಮಂಗ್ಳೂರಿಗೆ ಹೋಗೋದು ಅಂತ. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು, ಸಿನ್ಸ್ ಇಟ್ಸ್ ಕ್ರಿಸ್ಮಸ್ ಹಾಲಿಡೇ, ಲೀವ್ಸ್ ಎಲ್ಲ ಇರುತ್ತೆ, ಗ್ಯಾರಂಟಿ ಅಲ್ಲಿ ಟ್ರಾಫಿಕ್ ಆಗೋ ಚಾನ್ಸ್ ಇರುತ್ತೆ ಅಂತ.
ಹಾಗೇ ಆಯಿತು. ಚಿಕ್ಕಮಂಗ್ಳೂರು ಹೋಗೋ ರೂಟಲ್ಲೆಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ವಿ, ಫುಲ್ಲಿ ಬ್ಲಾಕ್ ಆಗಿದೆ. ಸೊ ಥ್ಯಾಂಕ್ಫುಲಿ ನಾವು ತುಮಕೂರು ಚಾಯ್ಸ್ ಮಾಡಿದ್ವಿ ಈ ಕಡೆ ಬರೋಕ್ಕೆ, ಈ ಶಾರ್ಟ್ ಟ್ರಿಪ್ಪಿಗೆ, 2 days ಟ್ರಿಪ್ಪಿಗೆ. ಅದೊಂದು ಒಳ್ಳೆಯದಾಯಿತು. ಬಂದಿದ್ದೀವಿ ನಾವೀಗ ಮಂದಾರಗಿರಿ ಹಿಲ್ ಹತ್ರ. ನೋಡಿ, ಗುರು ಮಂದಿರ ಅಂತ ಇದೆ. ತುಂಬ ಚೆನ್ನಾಗಿ ಪೀಸ್ಫುಲ್ ಆಗಿದೆ. ಐ ಥಿಂಕ್ ಇದು ರೈಟ್ ಟೈಮ್ ಆಗಿತ್ತು ನಾವಿಲ್ಲಿ ಬರೋಕ್ಕೆ. ಟೂರಿಸ್ಟು ಕಮ್ಮಿನೇ ಇದ್ದಾರೆ. ತುಂಬ ಚೆನ್ನಾಗಿ ಪೀಸ್ಫುಲ್ ಅನಿಸ್ತಾ ಇದೆ ಇಲ್ಲಿ. ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ವೆರಿ ಪೀಸ್ಫುಲ್. ತುಂಬಾ ಕಡಿಮೆ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಲೆಸ್ ದೆನ್ 10 people ಇದ್ದಾರೆ. ಸೊ ವೆರಿ ಗುಡ್ ಪ್ಲೇಸ್ ಟು ಸ್ಪೆಂಡ್ ಯೋರ್ ಟೈಮ್. ಇಲ್ಲಿ ಹೆಂಗೆ ಅಂದರೆ ಆಚೆ ಬಿಸಿಲು ಬೀಳ್ತಾ ಇದೆ, ಬಟ್ ಕೂಲ್ ಗಾಳಿನೂ ಫ್ಲೋ ಆಗ್ತಾ ಇದೆ. ವಿನ್ ಸಿಚುವೇಶನ್. ನಂಗಂತೂ ತುಂಬ ಚೆನ್ನಾಗಿ ಅನಿಸ್ತಪ್ಪ. ತುಮಕೂರಿಗೆ ಬಂದರೆ ಇಲ್ಲಿ ಡೆಫಿನೆಟ್ ಆಗಿ ಬನ್ನಿ, ಒಂಥರ ಚೆನ್ನಾಗಿ ಫೀಲಿಂಗ್. ಆ್ಯಕ್ಚುಲಿ ಈ ಟೈಮೇ ಬೆಟರ್ ಟೈಮ್ ಟು ಕಮ್ ಹಿಯರ್, ಬಿಕಾಸ್ ಅಷ್ಟೊಂದು ರಶ್ ಇರಲ್ಲ. ಆರಾಮ್ಸೆ ನಿಮಗೆ ಆರಾಮ್ಸೆ ಪೀಸ್ಫುಲ್ಲಾಗಿ ಬರ್ಬೋದು. ಈ ಕಡೆಯಿಂದ ಅಂತ ಬರ್ಬೋದು. ಬೇರೆ ಟೈಮ್ ಆದರೆ ಐ ಥಿಂಕ್ ಹಾಂ, ಈ ಟೈಮಲ್ಲಿ ವೆರಿ ಲೆಸ್ ಕ್ರೌಡೆಡ್. ಬೇರೆ ಟೈಮಲ್ಲಿ ಆದರೆ ಮೋಸ್ಟ್ಲಿ ಇಲ್ಲಿ ಫುಲ್ ಕ್ರೌಡ್ ಇರ್ತಿತ್ತ ಏನೋ. ಈಗ ಆ ಗುರು ಮಂದಿರ ಆಯ್ತಲ್ಲ, ನಾವು ಅಲ್ಲಿ ಹೋಗಿದ್ವಲ್ಲ, ಅದಾಯ್ತಲ್ಲ. ಈಗ ಅಲ್ಲಿ ಮೇಲ್ಗಡೆ ಬೆಟ್ಟ ಇದೆ ನೋಡಿ, ಮಂದಾರಗಿರಿ ಬೆಟ್ಟ ಅದು. ಸೊ ಕಾರು ಹೋಗತ್ತಂತೆ ಅಲ್ಲಿ, ನೋಡೋಣ. ಕಾರಲ್ಲೇ ಹೋಗಕ್ಕೆ ನೋಡ್ತೀವಿ. ಅಲ್ಲಿ ಹೋಗಿ ಅಲ್ಲೂ ನೋಡ್ಕೊಂಡೆಲ್ಲ ಬರುವಂಥ ಪ್ಲ್ಯಾನ್. ಈವನ್ ನಡ್ಕೊಂಡು ಹೋಗೋಕ್ಕೂ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ಇದೆ ನೋಡಿ, ತುಂಬ ಜನ ಸ್ಟೆಪ್ಸಲ್ಲೂ ಹೋಗ್ತಾ ಇದ್ದಾರೆ. ನಾವು ಮಗನ ಹಿಡ್ಕೊಂಡು ಸುಮ್ಮನೆ ಸ್ಟೆಪ್ಸಲ್ಲಿ ಬೇಡ ಅಂತ. ಟಾಪ್ ತನಕನೂ ಕಾರ್ ಹೋಗತ್ತಂತ ಹೇಳಿದ್ರು ಇಲ್ಲಿ ಸೆಕ್ಯೂರಿಟಿ ಹತ್ರ ಕೇಳಿದ್ರೆ. ಸೊ ಅದೇ ಅಲ್ಲಿ ಹೋಗಿ ಬರ್ತೀವಿ. ಹೋಗೋಣ. ನಾವು ನೋಡಿ ರೂಟಿಂದ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಸ್ಟೆಪ್ಸ್ ಇತ್ತು, ಬಟ್ ನಾವು ಈ ರೂಟಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಬಂದಿದ್ದೀವಿ ಈಗ ಟಾಪ್ ಹತ್ರ. ಇಲ್ಲಿ ತುಂಬ ಪಾರ್ಕಿಂಗ್ ಸ್ಪೇಸ್ ಇದೆ, ಬರೋಕ್ಕೂ ಈಸಿ ಇದೆ ರೂಟ್. ಮತ್ತು ಎಳ್ನೀರು ಆ ಥರ ಈ ಥರದ್ದೆಲ್ಲ ಸಿಗತ್ತೆ ಇಲ್ಲಿ. ನೋಡಿ. ಸೊ ಆರಾಮ್ಸೆ ಬರ್ಬೋದು. ತುಂಬ ಚೆನ್ನಾಗಿದೆ ಗೈಸ್, ಇಟ್ಸ್ ಗುಡ್. ಅಷ್ಟೊಂದು ಟೂರಿಸ್ಟಿ ಜನ ಇಲ್ಲದೇ ಇರುವ ಕಾರಣನೇ ಏನೋ ತುಂಬ ಕ್ಲೀನಾಗಿ ಮೇಂಟೈನ್ಡ್ ಆಗಿ ಇದೆ. ಬಟ್ ಟಾಯ್ಲೆಟ್ಸ್ ಬೇಕಿರೋ ಟಾಯ್ಲೆಟ್ಸ್ ಇದೆ ಇಲ್ಲಿ ನೋಡಿ, ಟಾಯ್ಲೆಟ್ಸು ಇದೆ. ಸೊ ಅದಕ್ಕೂ ಏನು ಚಿಂತೆ ಇಲ್ಲ. ಏನಂದರೆ ಮೈದಾಳ ಲೇಕು ಇಲ್ಲೇ ಕೆಳಗೇನೆ ಇರೋದು. ಕಾರಿಂದ ಬರ್ತಾ ಇರೋದು ರೋಡಲ್ಲಿ ಕಾಣ್ತಾ ಇತ್ತು. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದಾದಮೇಲೆ ಅಲ್ಲಿಗೇನೆ ಹೋಗೋಣ ಅಂತ. ಫಸ್ಟ್ ಇವಾಗ ಇಲ್ಲೇ ಟಾಪ್ ಆಫ್ ದ ಹಿಲ್ ಹೋಗೋಣ, ಮಂದಾರಗಿರಿ ಬೆಟ್ಟದ ಟಾಪಿಗೆ. ಹೀಗೆಲ್ಲ ಹೋಗೋಕ್ಕಿದೆ. ಇಲ್ಲಿಂದ ವೆಹಿಕಲ್ಸ್ ಹೋಗೋಂಗಿಲ್ಲ, ನಮಗೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಇಲ್ಲಿಂದ ದಾರಿ ಮಾಡಿದ್ದಾರೆ. ಇದನ್ನು ನೋಡಿ, ಚಿಕ್ಕ ಪಾಂಡ್ ಥರ ಇದೆ, ಕಲೆಕ್ಟ್ ಆಗಿದೆ ನೀರು. ಆಕ್ಚುಲಿ ಇಲ್ಲಿಗೆ ಬರ್ಬೋದು ನಾವು. ಯಾವುದಕ್ಕೆ? ಕೆರೆ ನೋಡ್ಬೇಕಂತ. ಇದು ಕೆರೆ ನೋಡಿ ಅಂತೆ. ಮೈದಾಳಲ್ಲಿ ಹೀಗೆ ಕರ್ಕೊಂಡು ಹೋಗಂತ ಹೇಳಿದ್ರೆ ಇಲ್ಲಿಗೇನೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್.
ನೋಡಿ ಇವಳಿಗೆ ನಾವು ಎತ್ತಲೇಬಾರ್ದಂತೆ, ಯಾವಾಗಲೂ ನಡ್ಕೊಂಡೇ ಇರಬೇಕು, ಎತ್ತಕ್ಕೇನೆ ಬಿಡಲ್ಲ. ಅಲ್ಲಿ ನೋಡಿ ಕೆರೆ ಕಾಣೋದು, ಮೈದಾಳಲ್ಲಿ ಕಾಣ್ತಾ ಇದೆಯಾ? ಆಮೇಲೆ ಹೋಗೋಣ ಅಲ್ಲಿಗೆ, ಬಟ್ ಇಲ್ಲಿಂದಲೂ ಕಾಣುತ್ತೆ ನೋಡಿ. ನಂತೂ ತುಂಬ ಇಷ್ಟ ಆಗೋಯ್ತು. ಇಟ್ಸ್ ಸೋ ಪೀಸ್ಫುಲ್, ಸಿರೀನ್, ಸನ್ಲೈಟ್ ಇದ್ರೂ ಇಷ್ಟೊಂದು ಕೂಲ್ ಗಾಳಿ ಬೀಸ್ತಾ ಇದೆ. ವೆರಿ ವೆರಿ ನೈಸ್. ಎಷ್ಟು ಚೆನ್ನಾಗಿದೆ, ನನಗೆ ಹೇಳಿ ಸಾಕಾಗಲ್ಲ ಅನ್ಸುತ್ತೆ. ಟೆಂಪಲ್ ಒಳಗೆ ಬಂದು ದರ್ಶನ ಮಾಡಿ ಅಲ್ಲೇ ಒಂದು ಎಕ್ಸಿಟ್ ಸ್ಪೇಸ್ ಇದೆ, ಅಲ್ಲಿ ಈ ಥರದ್ದು ಇದೆ. ತುಂಬ ಚೆನ್ನಾಗಿ ಅದು ಆರ್ಟಿಫಿಷಿಯಲ್ ಟ್ರೀ ಅಲ್ಲಿ ಇಟ್ಟಿದ್ದಾರೆ, ಬಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಾವೀಗ ಟಾಪ್ ಆಫ್ ದ ಹಿಲ್ ಅಲ್ಲಿ ಇದ್ದೀವಿ, ತಣ್ಣಗೆ ಗಾಳಿನೂ ಬೀಸ್ತಾ ಇದೆ, ತಂಪಾದ ವಾತಾವರಣ, ಬಿಸಿಲು, ಸನ್ಲೈಟ್. ಇಂದ ಬರುವವರು ಈ ಕಡೆಯಿಂದ ಬರ್ತಾರೆ ನೋಡಿ. ಓ ಬೂಚಿ ಇದೆಯಾ? ಜನರು ಕೂಡ ಕಡಿಮೆ ಇದ್ದಾರೆ. ಈ ಕ್ರಿಸ್ಮಸ್ ರಜೆಯಲ್ಲಿ ಜನರು ಆಲ್ ಟೂರಿಸ್ಟ್ ಪ್ಲೇಸಸ್ಗೆ ಹೋಗಿದ್ದಾರೆ. ಸೊ ಇಲ್ಲಿ ತುಮಕೂರು ಬಿಕಾಸ್ ಇಟ್ಸ್ ನಾಟ್ ಅ ವೆರಿ ಟೂರಿಸ್ಟಿ ಪ್ಲೇಸ್, ತುಂಬಾ ಕಡಿಮೆ ಜನ ಇದ್ದಾರೆ. ಸೊ ನಮಗೆ ತುಂಬಾ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಫೀಲ್ ಆಗಕ್ಕೆ ಸಿಕ್ತು. ವೆರಿ ಹ್ಯಾಪಿ. ಈ ಪ್ಲೇಸ್ ಅಂತೂ ಮಸ್ಟ್ ವಿಸಿಟ್ ಫಾರ್ ಎವ್ರಿ ಒನ್. ತುಂಬಾ ಕಡಿಮೆ ಜಾಗದಲ್ಲಿ ಇಷ್ಟು ಚೆನ್ನಾಗಿರೋ ಜಾಗ ಸಿಗೋದು. ಹೈಲಿ ರೆಕಮೆಂಡ್ ಎವ್ರಿ ಒನ್ ಟು ಕಮ್ ಅಂಡ್ ವಿಸಿಟ್ ದಿಸ್ ಪ್ಲೇಸ್ ಅಟ್ಲೀಸ್ಟ್ ಒನ್ಸ್. ಚೆನ್ನಾಗಿತ್ತು ಅಜಿಯ. ಡೈಪರೆಲ್ಲ ಬಿಸಾಕಿದ್ದಾರೆ, ಅದು ಮಾಡಬಾರ್ದು. ಮಂದಾರಗಿಲ್ಲಿ ಬೆಟ್ಟ ಆದ ನಂತರ ನಾವು ಊಟಕ್ಕೆ ಹೋದ್ವಿ. ಇಲ್ಲೇ ಒಂದು ಅರ್ಬನ್ ರೆಸಾರ್ಟ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಅದು ರೆಸಾರ್ಟಲ್ಲೇ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ಹೋಗಿ ಊಟ ಮಾಡಿ ಎಲ್ಲ ಬಂದು ರೂಮಿಗೆ ಬಂದು ಅಶ್ವಿಗೆ ಸ್ವಲ್ಪ ತಿನ್ನಿಸಿದ್ವಿ, ಬಟ್ ಮನೆಗೆ ಬಂದು ಸ್ವಲ್ಪ ಸರಿ ಎಲ್ಲ ತಿನ್ನಿಸಿ ಊಟ ಮಾಡಿಸಿ
ಆಮೇಲೆ ಸ್ವಲ್ಪ ರೆಸ್ಟ್. ಅಲ್ಲಮ್ಮ ಮಂಕಿ. ಓ ಅದು ಸ್ಕ್ವಿರಿಲ್ ಬಾಬು, ಸ್ಕ್ವಿರಿಲ್ ಓಡ್ತಾ ಇದೆ ಅಲ್ಲಿ ಟ್ರೀಯಲ್ಲಿ, ಅದನ್ನು ನೋಡಿ ಮಂಕಿ ಅಂತ ಹೇಳ್ತಿದ್ದಾಳೆ. ಸೊ ಮಳೆ ಅವಳು ತಿನ್ನಿಸಿ ನಂಗೆ ಸ್ವಲ್ಪ ಕಣ್ಣು ಕೂರಿದಾಗಾಯ್ತು. ಒಂದು 5 ನಿಮಿಷ ನಿದ್ದೆ ಮಾಡಿದೆ ಅಷ್ಟೇ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈಗ ಮತ್ತೆ ಹೊರಟಿದ್ದೀವಿ. ಇವತ್ತಿನ ಆ್ಯಕ್ಚುಲಿ ಐಟನರಿ ಮಂದಾರಗಿರಿ ಹಿಲ್, ಆಮೇಲೆ ಮಧ್ಯಾಹ್ನ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಿತ್ತು. ಬಟ್ ಅದು 10:30ಗೆ ಕ್ಲೋಸ್ ಅಂತೆ ಈಗ ಧನುರ್ಮಾಸ ಇರೋದ್ರಿಂದ. ಸೊ ನಾವು ಎಷ್ಟು 11:30ಗೆ ಹೋದಾಗ ಆಲ್ರೆಡಿ ಒಳಗೆ ದೇವರ ದರ್ಶನ ಮಾಡೋಕ್ಕಾಗಿಲ್ಲ, ಕ್ಲೋಸ್ ಆಗಿತ್ತು. ಇಳೀರಿ ಬಬ್ಬು ಅಮ್ಮನ ಹತ್ರ ಬನ್ನಿ. ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ನಮ್ಮದು ಐಟನರಿ ಎಲ್ಲ ಮುಗ್ದಿದೆ. ಬಟ್ ಇಲ್ಲೇ ಹತ್ತಿರದಲ್ಲಿ ಏನೋ ಲೈಬ್ರರಿ ಇದೆ ಅಂತೆ, ತುಮಕೂರು ಲೈಬ್ರರಿ. ಸೊ ಅಲ್ಲೇ ಜಸ್ಟ್ ಹೋಗಿ ಬರೋಣ ಅಂತ, ನೋಡ್ಕೊಂಡು ಬರೋಣ ಅಂತ ಹೆಂಗಿದೆ. ಅದಾದಮೇಲೆ ಇನ್ನೊಂದೇನೋ ಪಾರ್ಕ್ ಇದೆ ಅಂತೆ ಹತ್ತಿರದಲ್ಲಿ, ಲೇಕ್ ಆ್ಯಂಡ್ ಪಾರ್ಕ್, ಅದಕ್ಕೆ ಹೋಗ್ತೀವಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ನಾಳೆ ವಾಪಸ್ ಬೆಂಗಳೂರಿಗೇನೆ ಹಾಗೆ. ನಾವೀಗ ಅಮಾನಿಕೆರೆ ಪಾರ್ಕಿಗೆ ಬಂದಿದ್ದೀವಿ. ತುಮಕೂರು ಸಿಟಿಯಲ್ಲೇ ಇದೆ ಇದು. ಗೂಗಲ್ ಮ್ಯಾಪ್ಸಲ್ಲಿ ನೋಡಿದರೆ 4 o'clock ಕ್ಲೋಸ್ ಅಂತ ಇತ್ತು. ಬಟ್ ನಮ್ಮದು ಈಗ ಆಲ್ಮೋಸ್ಟ್ 5:30 ಎಲ್ಲ ಆಗಿದೆ, ಆದರೂ ಓಪನ್ ಆಗಿದೆ. ಟಿಕೆಟ್ ತಗೊಂಡು, ಟಿಕೆಟ್ಸಿಗೆ ಎಷ್ಟಾಯಿತು? 10 rupees per person ಎಂಟ್ರೆನ್ಸ್. 10 rupees per person ಫಾರ್ ದ ಟಿಕೆಟ್. ಮಕ್ಕಳಿಗೆ ಅಪ್ ಟು 5 years ಫ್ರೀ. ಇಲ್ಲಿ ಒಂದು ಟಾಲೆಸ್ಟ್ ಫ್ಲಾಗ್ ಪೋಲ್ ಕಾಣ್ತಾ ಇದೆ, ತೋರಿಸ್ತೀನಿ. ಸೊ ಇಲ್ಲಿ ಪಾರ್ಕ್ ಇದೆ, ಕೆರೆನೂ ಇದೆ, ಬೋಟಿಂಗೂ ಇದೆ. ಬೋಟಿಂಗ್ ಬೇಕಾದ್ರೆ ಬೋಟಿಂಗ್ ಮಾಡ್ಬೋದು. ಸ್ಪೀಡ್ ಬೋಟ್ ಇದೆ. ದಟ್ಸ್ ವಾಟ್ ಐ ಕ್ಯಾನ್ ಸಿ ಹಿಯರ್. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆದಾಯಿತು. ನಾವು ಸುಮ್ಮನೆ ನೋಡೋಣ ಅಂತ ಬಂದ್ವಿ, ಹೇಗೂ ಎಂಟ್ರೆನ್ಸ್ ಓಪನ್ ಇತ್ತು, ಸಿಕ್ಕಿದ್ದು ಒಳ್ಳೆದಾಯಿತು. ನನ್ನ ಹಸ್ಬೆಂಡ್ ಈಗ ಬೋಟಿಂಗ್ ಮಾಡಕ್ಕೆ ಹೋಗ್ತಾರೆ, ಸ್ಪೀಡ್ ಬೋಟಲ್ಲಿ. ಚಿಕ್ಕ ಪಾಪಮ್ಮ, ಹೌದು. ಅಪ್ಪ ಬಂದ್ರಾಶಿ. ಇಲ್ಲಿ ಫುಡ್ ಸ್ಟ್ರೀಟ್ಗೆ ಬಂದಿದ್ದೀವಿ, ಯಾರು ತಿನ್ಕೊಂಡು ಹೋಗೋಣ ಅಂತ. ಏನೋ ಅಬ್ಬೆ ವಡೆ ಏನೋ ಫೇಮಸ್ ಇದೆ ಅಂತ, ಅದಕ್ಕೆ ಬಂದು ತರಕ್ಕೆ ಹೋಗಿದ್ದಾರೆ. ಸೊ ನಾವಿವತ್ತು ತುಮಕೂರಿಂದ ನಮ್ಮ ರೂಮಿಂದ ಬಿಡ್ತಾ ಇದ್ದೀವಿ. ಬಾಯ್ ಬಾಯ್ ಹೇಳಿ ಬಾಬು. ಕ್ಲೋಸಿಂಗ್ ನೋಸ್ ಕೊಟ್ರೆ ಹೇಗೆ? ತುಂಬ ಚೆನ್ನಾಗಿತ್ತು 2 days ಎಕ್ಸ್ಪೀರಿಯನ್ಸ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಮಕೂರು ಇಷ್ಟೊಂದು ಚೆನ್ನಾಗಿದೆ ಅಂತ. ನೀವು ಬರೋದಾದರೆ ಇಲ್ಲಿ ವೀಕೆಂಡ್ 2 daysಗೆ ಬಂದು ಇರ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ.
ತುಂಬ ನೋಡೋವಂಥದ್ದಿದೆ. 2 days ಅಟ್ಲೀಸ್ಟ್ ನೋಡೋವಂಥದ್ದೆಲ್ಲ ಇದೆ. ಸೊ ಬಂದು ನೋಡಿ ಎಂಜಾಯ್ ಮಾಡಿ, ಕ್ಲೀನಾಗಿ ಎನ್ವೈರ್ಮೆಂಟ್ ಎಲ್ಲ ಕ್ಲೀನ್ ಇಟ್ಕೊಳ್ಳಿ, ಲಿಟರ್ ಎಲ್ಲ ಮಾಡಬೇಡಿ. ಅಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು. ಬಾಯ್.